So we all know that how the preparation is important to get selected in any of the government exams. The same way how we perform in the final exam also matters a lot. Yes, I am talking about the RWS AE exam, which will be conducted around 25th as well as 26th February 2023. And today I will be discussing the journey from 23rd Feb from 10 a.m. to 26th Feb 4 p.m. Okay, so ಈ ಪರ್ಟಿಕ್ಯುಲರ್ ಜರ್ನಿನ 3-4 ಡೇಸ್ ಜರ್ನಿನ 3 ಡಿಫ್ರೆಂಟ್ ಕ್ರೈಟೇರಿಯಾ ಒಳಗೆ ನಾನು ಡಿವೈಡ್ ಮಾಡೀನಿ. ದ ವೆರಿ ಫಸ್ಟ್ ಕ್ರೈಟೇರಿಯಾ ಇಸ್ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್ ಕೇರ್ ಬಿಫೋರ್ ದ ಎಕ್ಸಾಮ್ ಡೇ, and the second one is what are the things you have to take care on the exam day but prior of writing the exam. And the next thing is what are the things or main important tips and strategies which you have to follow when you are attempting the exam. But before the starts, let's discuss about the calculator. Yes, I was thinking like the calculator will be made available, still there is time, so it might be made available. ಯಾಕಂದ್ರೆ ಕ್ಯಾಲ್ಕುಲೇಟರ್ ಭಾಳ ಇಂಪಾರ್ಟೆಂಟ್ ಐತಿ ಇನ್ ಎನಿ ಆಫ್ ದ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್. I don't know on what criteria or on what basis they are not allowing the calculator, but again our calculator allow ಮಾಡಲಿಲ್ಲ ಅಂದ್ರೆ we can have some good hopes of expecting very simple numericals also in the exam. So now let's discuss in detail. Let me take the first point, that is what are the things you have to take care prior to the exam. ಅಂದರೆ ಎಕ್ಸಾಮ್ ನಾಳೆ ಐತಂದ್ರೆ ಇವತ್ತಿನವರೆಗೂ ನೀವು ಏನು ಮಾಡಬೇಕು ಅಂದಂಗೆ. ಸೊ ಆ್ಯಸ್ ಯು ನೋ ಲೈಕ್ 2 days ವಿಲ್ ಬಿ ದೇರ್. ಸೊ ಎಷ್ಟೋ ಜನ ಲೈಕ್ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮು RWS JE ಒಳಗೆ ಪಾಸ್ ಆಗಿರೋದಿಂತ ಎಷ್ಟೋ ಜನ ಇದನ್ನ ಅಟೆಂಪ್ಟ್ ಮಾಡ್ತಿಲ್ಲ. ಸೊ ಡೈರೆಕ್ಟ್ಲಿ 26ಕ್ಕನ ನಿಮ್ಮದು ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಪೇಪರ್ ಅಟೆಂಡ್ ಮಾಡ್ತೀರಿ. ಓಕೆ, ಸೊ ಈ 2-3 days ಒಳಗೆ ನೀವು ಏನು ಮಾಡ್ಬೋದು ಅನ್ನೋದು ಐ ಆಮ್ ಡಿಸ್ಕಸಿಂಗ್ ಹಿಯರ್. The first thing is revision. So almost ಈಗ ನಾವು ಎಂಡ್ ಆಫ್ ದ ಜರ್ನಿಗೆ ರೀಚ್ ಆಗಿವು RWS ಎಕ್ಸಾಮ್ಗೆ. ಸೊ ನಾನೇನು ಸಜೆಸ್ಟ್ ಮಾಡ್ತಂದ್ರೆ ಜಸ್ಟ್ ಕೀಪ್ ಟರ್ನಿಂಗ್ ದ ಪೇಜಸ್ ಆಫ್ ದ ಫಾರ್ಮ್ಯುಲೆ ವಿಚ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಆಸ್ ಐಡೆಂಟಿಫೈಯಿಂಗ್ ದ ಟೈಪ್ ಆಫ್ ದ ಫಾರ್ಮ್ಯುಲಾ. ಆಮೇಲೆ ಈ ಇದರ ಕ್ಯಾಲ್ಕುಲೇಟ್ರು ಅಲೌ ಇಲ್ಲ ಅಂತ ಹೇಳ್ಯಾರು, ಬಟ್ ಅಗೇನ್ ಐ ಪರ್ಸ್ನಲಿ ಫೀಲ್ ಲೈಕ್ ಇಟ್ ವಿಲ್ ಬಿ ಅಲೌಡ್. ಬಟ್ ಮಾಡಲಿಲ್ಲ ಅಂದ್ರೂ ಲೈಕ್ ವಾಟ್ ಯು ಕ್ಯಾನ್ ಡೂ ಇನ್ ದೀಸ್ 2 days ಆಫ್ ಟೈಮ್ ಈಸ್ ಯು ಕ್ಯಾನ್ ಜಸ್ಟ್ ಟರ್ನ್ ದ ಪೇಜಸ್ ಆಫ್ ದ ಥಿಯರಿ ಕಾಂಟೆಂಟ್ ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್. ಆ್ಯಂಡ್ ಆಲ್ಸೋ ಟ್ರೈ ರಿಮೆಂಬರಿಂಗ್ ದ ವ್ಯಾಲ್ಯೂ ಬೇಸ್ಡ್ ಕ್ವಶನ್ಸ್. ಅಂದರೆ ಏನು pH ವ್ಯಾಲ್ಯೂ ಆಫ್ ವಾಟರ್ ಎಷ್ಟು ಇರಬೇಕು, ಟರ್ಬಿಡಿಟಿ ಎಷ್ಟು ಇರಬೇಕು, ಈ ಟೈಪ್ ವ್ಯಾಲ್ಯೂ ಬೇಸ್ಡ್ ಏನಿರ್ತಾವಲ್ಲ. ಸೊ ದೀಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಮೋರ್ ವೆನ್ ದ ಕ್ಯಾಲ್ಕುಲೇಟರ್ ವಿಲ್ ನಾಟ್ ಬಿ ಅಲೌಡ್. ಸೊ ಇದನ್ನೆಲ್ಲ ಒಂದು ಮೈಂಡ್ಸೆಟ್ ಇಟ್ಕೊಂಡ ಒಂದು 2-3 days ಈ ಟೈಪ್ ರಿವಿಷನ್ ಮಾಡಿರಿ. ಆ್ಯಂಡ್ ಆಲ್ಸೋ ಹ್ಯಾವ್ ಹೆಲ್ದಿ ಫುಡ್ ಆಸ್ ವೆಲ್ ಆಸ್ ಹ್ಯಾವ್ ಇನಫ್ ಸ್ಲೀಪ್ ಆ್ಯಂಡ್ ಗೋ ಟು ದ ಎಕ್ಸಾಮ್ ಸೆಂಟರ್ ಆರ್ ದ ಸಿಟಿ ಜಸ್ಟ್ 1 day ಬಿಫೋರ್. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಏನಾಗಿ ಬಸ್ ಮಿಸ್ ಆಯ್ತು, ಆಲ್ ದೋಸ್ ಇಶ್ಯೂಸನ್ನು 11th hour ಪ್ರಾಬ್ಲಮ್ಸ್ ಫೇಸ್ ಮಾಡಬೇಡ್ರಿ. ಅನ್ನೆಸೆಸರಿ ಡು ನಾಟ್ ಇನ್ವೈಟ್ ಟೆನ್ಷನ್ಸ್ ಬೈ ಯುವರ್ ಸೆಲ್ಫ್. ಸೊ ಅದಕ್ಕಿಂತ 1 day ಬಿಫೋರ್ ಹೋಗ್ರಿ, ಸ್ವಲ್ಪ ಖರ್ಚಾದರೂ ಆಗಲಿ, ನೋ ವರೀಸ್, ಸೊ ದ್ಯಾಟ್ ಯು ಕ್ಯಾನ್ ಬಿ ಮೆಂಟಲಿ ರಿಲ್ಯಾಕ್ಸ್ಡ್. ಓಕೆನಾ? ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಟೇಕ್ ಕೇರ್ ಪ್ರಯರ್ ಟು ದ ಎಕ್ಸಾಮ್. ನಾವು ಕಮಿಂಗ್ ಟು ದ ಡೇ, ಲೈಕ್ ಇವತ್ತು ಎಕ್ಸಾಮ್ ಐತೆ ನಂದು, ಬಟ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಎಕ್ಸಾಮ್ ವಾಟ್ ಐ ಹ್ಯಾವ್ ಟು ಟೇಕ್ ಕೇರ್. ಸೊ ನೀವು ನೋಡಿದ ಪ್ರಕಾರ 26th ಪೇಪರ್ 1 10 to 11:30 ಐತಿ, ಪೇಪರ್ 2 2 to 4 PM ಐತಿ. ಓಕೆ, ಸೊ ಅವ್ರು ಏನು ಹೇಳ್ಯಾರು ಹಾಲ್ ಟಿಕೆಟ್ ಒಳಗೂ ಇನ್ಸ್ಟ್ರಕ್ಷನ್ಸ್ ಒಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು ಲೈಕ್ ಯು ಶುಡ್ ಬಿ ಪ್ರೆಸೆಂಟ್ ಆಟ್ ದ ಸೆಂಟರ್ 10 minutes ಪ್ರಯರ್. ಓಕೆ, ಸೊ 10 minutes ಯಾಕೆ 1 hour ಬಿಫೋರ್ ಅನ್ನೋ ಹೋಗ್ರಿ, ನೋ ವರೀಸ್ ಅಬೌಟ್ ದ್ಯಾಟ್. ಸೊ ಬಿ ದೇರ್ ಆ್ಯಂಡ್ ಸಿ ದ ಆಂಬಿಯನ್ಸಸ್ ಆ್ಯಂಡ್ ಆಲ್ ಆ್ಯಂಡ್ ಗೆಟ್ ಅಡ್ಜಸ್ಟೆಡ್ ಟು ದ್ಯಾಟ್ ಎನ್ವೈರ್ಮೆಂಟ್. ಸೊ ಇದನ್ನು ಒಂದು ಟೇಕ್ ಕೇರ್ ತೊಗೊಳ್ಬೇಕು ನೀವು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟ್ ಟೈಮ್ PWD ಎಕ್ಸಾಮ್ ಒಳಗದು ಭಾಳ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್ ಫೇಸ್ ಮಾಡಿದ್ರು ಡಿಲೇ ಆಗಿರೋದಿಂತ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಆರ್ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಕ್ಯಾರಿ ಇನ್ ದ ಎಕ್ಸಾಮ್ ಹಾಲ್. ಸೊ ದ ಫಸ್ಟ್ ಥಿಂಗ್ ಈಸ್ ಹಾಲ್ ಟಿಕೆಟ್, ದ್ಯಾಟ್ ಈಸ್ ಕಂಪಲ್ಸರಿ. ಸೆಕೆಂಡ್ ಒನ್ ಈಸ್ ಒರಿಜಿನಲ್ ID ಪ್ರೂಫ್. ಸೊ ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವಾಟ್ ಎವರ್ ಇಟ್ ಈಸ್. ಸೊ ಒರಿಜಿನಲ್ ID ಪ್ರೂಫ್. ಸೊ ಡು ನಾಟ್ ಆಸ್ಕ್ ಮಿ ದ ಕ್ವಶನ್ ಲೈಕ್ ಮೇಡಮ್ ಫೋಟೋ ಕಾಪಿ ನಡೀತೈತೆ ಅನ್ನೋದು. ಸೊ ಆ ID ಪ್ರೂಫ್ ಒಳಗೆ ನಿಮ್ದು ಫೋಟೋ ಕ್ಲಿಯರಾಗಿ ಇರಲೇಬೇಕು. ಸೊ ಅದು ಫೋಟೋ ಕ್ಲಿಯರಾಗಿ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹಾಲ್ ಟಿಕೆಟ್ ಇನ್ಸ್ಟ್ರಕ್ಷನ್ಸ್ ಒಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು. ಸೊ ಅದನ್ನು ಓದ್ರಿ. ನೆಕ್ಸ್ಟು ಆಮೇಲೆ ಥರ್ಡ್ ಥಿಂಗ್ ಈಸ್ ಯು ಹ್ಯಾವ್ ಟು ಕ್ಯಾರಿ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಓಕೆ, ಬ್ಲೂ ಕಲರ್ ಇಲ್ಲ, ಜೆಲ್ ಪೆನ್ನು, ಇಂಕ್ ಪೆನ್ನು ಇವನ್ನ ಯಾವುದು ತೊಗೋಬಾರ್ದು. ಸೊ ಬ್ಲ್ಯಾಕ್ ಕಲರ್ ಬಾಲ್ ಪಾಯಿಂಟ್ ಪೆನ್ ಕ್ಯಾರಿ ಮಾಡಿರಿ, 1 ಅಥವಾ 2 ಕ್ಯಾರಿ ಮಾಡಿರಿ. ಓಕೆ, ಸೊ ಕ್ಯಾಲ್ಕುಲೇಟರು, ವಾಚು ಅಲವ್ ಇಲ್ಲ ಅಂದರು, ಬಟ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ರಿ. ಅಲವ್ ಮಾಡಿದ್ರೆ ಆಯಿತು, ಬೈ ಚಾನ್ಸ್ ಮಾಡಲಿಲ್ಲ ಅಂದ್ರೆ ಹೊರಗಡೆ ಬ್ಯಾಗ್ ಒಳಗೆ ಇಟ್ಬಿಟ್ರೆ ಅಥವಾ ಯಾರು ನಿಮ್ಮನ್ನ ಅಕಂಪನಿ ಮಾಡಿರ್ತಾರಲ್ಲ ಸೊ ಅವ್ರ ಕೈ ಒಳಗೆ ಕೊಡ್ರಿ. ಓಕೆ, ಬಿಕಾಸ್ 11th hour ಯಾವಾಗ ಏನು ಡಿಸಿಷನ್ ಚೇಂಜ್ ಆಕೈತೆ ಹೇಳೋಕ್ಕೂ ಬರೋದಿಲ್ಲ.
ಓಕೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಯು ಹ್ಯಾವ್ ಟು ಟೇಕ್ ಕೇರ್ ಇಸ್, ನೀವು ಎಕ್ಸಾಮ್ ಸೆಂಟರ್ ರೀಚ್ ಆದ ತಕ್ಷಣ ಸೊ ಡು ನಾಟ್ ಪ್ಯಾನಿಕ್ ಬೈ ಸೀಯಿಂಗ್ ದ ಕ್ಯಾಂಡಿಡೇಟ್ಸ್ ದೇರ್. ಸೊ ಎಷ್ಟು ಜನ ಅದಾರಲ್ಲಪ್ಪ ಇವರು, ಹೆಂಗೆ ಏನು ಟೆನ್ಷನ್ ಆಗೋದು ಅವ್ರು ನೋಡಿ. ಡೋಂಟ್ ವರಿ, ಯಾಕಂದ್ರೆ ನೀವು ಹೆಂಗೆ ಎಕ್ಸಾಮ್ ಅಟೆಂಪ್ಟ್ ಮಾಡೋಕೆ ಹೋಗಿರ್ತಾರಲ್ಲ, ಸೊ ನಿಮ್ಮ ಗತೆ ಅವ್ರೂ ಎಕ್ಸಾಮ್ ಬರೋಕ್ಕೆ ಬಂದಿರ್ತಾರೋ. ಸೊ ನೀವು ಇನ್ನೊಬ್ರು ನೋಡಿ ಎಷ್ಟು ಜನ ಬಂದಾರಂತಿರ್ತಾರೋ, ಅವ್ರು ನಿಮ್ಮನ್ನು ನೋಡಿ ಎಷ್ಟು ಜನ ಬಂದಾರಂತಿರ್ತಾರೋ. ಸೊ ಎಷ್ಟೋ ಜನ ಲೈಕ್ ಓದ್ಲಾರ್ದನೂ ಹೋಗಿರ್ತಾರೋ, ಎಷ್ಟೋ ಜನ ಎಕ್ಸ್ಪೆರಿಮೆಂಟೇಷನ್ ಅಂತ ಹೋಗಿರ್ತಾರೋ, ಎಷ್ಟೋ ಜನ ನಡ್ರಿ ಒಂದು ಅಪ್ಲೈ ಮಾಡೋನು ಅಟೆಂಪ್ಟ್ ಮಾಡೋನು ಅಂತಂದು ಹೋಗಿರ್ತಾರೋ. ಸೊ ಅದ್ರೊಳಗೆ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂದ್ರೆ ವೆರಿ ಫ್ಯೂ ಪೀಪಲ್ ಆರ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸ್ಟಡಿಂಗ್ ವುಡ್ ಹ್ಯಾವ್ ಬೀನ್ ಸ್ಟಡಿಡ್ ವೆರಿ ವೆರಿ ಜೆನ್ಯೂನ್ಲಿ. ಸೊ ಅದರ ಸಂಬಂಧ ಅದನ್ನೆಲ್ಲ ನೋಡಿ ಪ್ಯಾನಿಕ್ ಹಾಕಿ ಹೋಗ್ಬೇಡ್ರಿ. ಅಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಇವನ್ 11th hourದಾಗ ಲೈಕ್ ಈ ಗೇಟ್ IES ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಬುಕ್ಸ್ ಪೇಜಸ್ ಟರ್ನ್ ಮಾಡ್ತಿರ್ತಾರೆ. ಸೊ ಅವ್ರು ನೋಡಿ ಪ್ಯಾನಿಕ್ ಆಗೋದು, ಅಥವಾ ನಿಮ್ಗೆ ಯಾರೇ ಬಂದು ಡಿಸ್ಕಷನ್ ಮಾಡ್ತಾರೆ ನಿಮ್ಮ ಫ್ರೆಂಡು ಅಥವಾ ಅದರ್ಸು, ಲೈಕ್ ನೀ ಈ ಸಬ್ಜೆಕ್ಟ್ ಓದಿಯೇನು, ಈ ಟಾಪಿಕ್ ಓದಿಯೇನು, ಈ ನ್ಯೂಮರಿಕಲ್ ಸಾಲ್ವ್ ಮಾಡಿಯೇನು, ಗೇಟ್ ಕ್ವಶನ್ಸ್ ಮಾಡಿಯೇನು, IES ಮಾಡಿಯೇನು ಹೀಗೆಲ್ಲ ಕೇಳ್ತಾರೋ. ನೀವು ಮಾಡಿಲ್ಲ ಅಂದ ಕೂಡಲೇ ಅವರು ಏನು ಅದನ್ನು ಮಾಡ್ಯಾನ ಇದನ್ನು ಮಾಡ್ಯಾನ ಅಂದ ಕೂಡಲೇ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೀವು ಡಿಮೋಟಿವೇಟ್ ಆಗ್ತೀರಿ. ಓಕೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಟೇಕ್ ಕೇರ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಎಕ್ಸಾಮ್. ನಾವ್ ಕಮಿಂಗ್ ಟು ದ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ heart of this video, that is what are the tips you have to follow when you are actually writing the exam. ಅಂದ್ರೆ ನಿಮ್ದು ಸ್ಟಾರ್ಟ್ ಆತಿಗೆ ಟೈಮಿಂಗು ಲೈಕ್ ನಿಮ್ದು ಟೆಕ್ನಿಕಲ್ ಇತ್ತಂದ್ರೆ 2 to 4, ಜನರಲ್ ಸ್ಟಡೀಸ್ ಇತ್ತಂದ್ರೆ 10 to 11:30. ಸೊ ನಿಮ್ಗೆ ಸ್ಟಾರ್ಟ್ ಆತಿಗೆ ಟೈಮಿಂಗ್. ಸೊ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ ವೆನ್ ಯು ಆರ್ ಅಟೆಂಪ್ಟಿಂಗ್ ದ ಎಕ್ಸಾಮ್. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದ ಪ್ರಕಾರ ಏನೈತಿ, ನಿಮ್ದು ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಇತ್ತಲ್ಲ, ದ ಸೇಮ್ ವೇ ಹವ್ ಯು ಪರ್ಫಾರ್ಮ್ ಇನ್ ದಿಸ್ 1.5 hour ಆಫ್ ಜನರಲ್ ಸ್ಟಡೀಸ್ ಆ್ಯಂಡ್ 2 hours ಆಫ್ ಟೆಕ್ನಿಕಲ್ ಪ್ಲೇಸ್ ವೆರಿ ವೆರಿ ಮೇಜರ್ ರೋಲ್. ಓಕೆ. ಸೊ ಒಂದು 7-8 ಪಾಯಿಂಟ್ಸನ್ನು ನಾನು ಲಿಸ್ಟ್ ಮಾಡೀನಿ. ಬಟ್ ಬಿಫೋರ್ ದ್ಯಾಟ್ ಒಂದೇನು ಹೇಳ್ಬೇಕಂದ್ರೆ, ನೀವು 2 ಪಾಯಿಂಟ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ದ ಫಸ್ಟ್ ಥಿಂಗ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದ್ರಿ ಪ್ರಾಪರಾಗಿ, ಅಥವಾ ಅದು ಪ್ರಾಪರಾಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಯ್ತು, ನೀವು ಅರ್ಧ ಯುದ್ಧ ಗೆದ್ದಂಗನ. ಸೆಕೆಂಡ್ ಥಿಂಗ್ ಈಸ್ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಂಡ್ ಕಾನ್ಫಿಡೆನ್ಸ್. ಓಕೆ. ಸೊ ಅದನ್ನು ಹೇಳಿದ್ನಿ, ಲೈಕ್ ಏನ ಬರಲಿ ಕ್ವಶನ್ ಪೇಪರು ಹೆಂಗೆ ಬರಲಿ, ಐ ಆಮ್ ರೆಡಿ ಫಾರ್ ದ ಬ್ಯಾಟಲ್. ಸೊ ಆ ಕಾನ್ಫಿಡೆನ್ಸ್ನ ಯಾವ ಮೂಮೆಂಟೂ ನಂದು ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಪ್ರೆಸೆನ್ಸ್ ಆಫ್ ದ ಮೈಂಡ್, ಅಂದರೆ ನೀವು ಈ 2 hours ಪೇಪರ್ ಬರಕತ್ತಿದ್ರಂದ್ರೆ ನಿಮ್ಮ ಮೈಂಡು ಆ ಪೇಪರ್ ಒಳಗನೆ ಇರಬೇಕು. ಸೊ ಆನ್ಸರ್ ಬರಲಿಲ್ಲ ಅಂದ ಕೂಡಲೇ ಡು ನಾಟ್ ಕೀಪ್ ಥಿಂಕಿಂಗ್ ಆಫ್ ಲೈಕ್ ಅದರ್ ಪೀಪಲ್, ಅಥವಾ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ, ಅಥವಾ ನನಗೆ ಬೇಜಾರಾಗ್ತೈತಿ ಅಸಹ್ಯ ಆಗ್ತೈತಿ. ದ್ಯಾಟ್ ಈಸ್ ನಾಟ್ ದ ಪ್ರೆಸೆನ್ಸ್ ಆಫ್ ಮೈಂಡ್. ನೀವು ಅಲ್ಲಿದ್ದು ಬಿಟ್ಟು ಬೇರೆ ಕಡೆ ಹೋಗ್ತೀರಿ. ಅಥವಾ ಪೇಪರ್ ಭಾಳ ಈಸಿ ಅನ್ನಿಸ್ತಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗಿ ಡೆಫಿನೆಟ್ಲಿ ಎಕ್ಸಾಮ್ ಪೇಪರ್ ಈಸಿ ಐತಿ, ಐ ವಿಲ್ ಗೆಟ್ ಸೆಲೆಕ್ಟೆಡ್. ಸೊ ಏನು ಥಿಂಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ 3 ಏನದಾವ ಇದ್ರೊಳಗೆ, ಒನ್ ಥಿಂಗ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಈಸ್ ಕಾನ್ಫಿಡೆನ್ಸ್ ಇನ್ ಯು. ಓಕೆ. ನನ್ನ ಒಳಗೆ ನಾನು ಕಾನ್ಫಿಡೆಂಟ್ ಆಗಿ ಇರಬೇಕು, ದೆನ್ ಪ್ರೆಸೆನ್ಸ್ ಆಫ್ ಮೈಂಡ್. Okay, so now let's discuss in detail about the tips which you have to follow when you start writing the exam. The very first thing is, okay, so when you sit and they will give you the OMR sheet and all, so ಅದರೊಳಗೆ ಯಾವುದು ವರ್ಷನ್ ಕೋಡ್ ಐತಿ, ಕ್ವಶನ್ ಪೇಪರ್ ಅದು ಯಾವುದು ವರ್ಷನ್ ಕೋಡ್ ಐತಿ, ಅದನ್ನು ಕಂಪ್ಲೀಟಾಗಿ ಕ್ಲಿಯರಾಗಿ ಮ್ಯಾಚ್ ಮಾಡಬೇಕು. ಆಮೇಲೆ OMR ಒಳಗೆ ನಿಮ್ಮದು ಡೀಟೇಲ್ಸ್ ಏನಿರುತ್ತಲ್ಲ, ರಿಜಿಸ್ಟ್ರೇಷನ್ ನಂಬರ್ ಅದು ಅಥವಾ ಸಿಗ್ನೇಚರು ಏನು ಡೀಟೇಲ್ಸ್ ಕೇಳಿರ್ತಾರಲ್ಲ, ನೀಟಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿರಿ. ಸೊ ಅಲ್ಲಿ ಅದ್ರೊಳಗೆ ಅವ್ರು ಇನ್ಸ್ಟ್ರಕ್ಷನ್ಸ್ ಒಳಗೂ ಬರ್ದಾರೆ, ಲೈಕ್ ನೀವು ಏನೋ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ವೈಟ್ನರ್ ಹಚ್ಚಿದ್ನಿ, ಬ್ಲೇಡ್ಲೆಸ್ ಸ್ಕ್ರ್ಯಾಚ್ ಮಾಡಿದ್ನಿ, ಪೆನ್ಸಿಲೇ ಮಾಡಿದ್ನಿ ಅಂತ ಮಾಡಿದರೆ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡ್ತಾರೆ ಅವರು. ಸೊ ಆರಾಮಾಗಿ ಪೇಷನ್ಸ್ ಆಗಿ ಗಡ್ಬಡ್ ಮಾಡಲಾರ್ದ ನೀಟಾಗಿ ಬರೀರಿ. ಯಾಕಂದರೆ ಎಕ್ಸಾಮ್ ಮುಗಿದ ತಕ್ಷಣ ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ನಾನು ಸೈನ್ ಹಾಕೋದು ಮರೆತ್ನಿ, ನಾನು ರಿಜಿಸ್ಟ್ರೇಷನ್ ನಂಬರ್ ತಪ್ಪು ಬರೆದ್ನಿ ಅಂತಂದು. ಸೊ ಅಂಥವೆಲ್ಲ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ದೀಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಟೇಕ್ ಕೇರ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್, ಕ್ವಶನ್ ಪೇಪರ್ ಓಪನ್ ಮಾಡೋಕ್ಕಿಂತ ಮುಂಚೆ ಅಥವಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೇ ದ ಗಾಡ್. ಸೊ ನೀವು ಯಾವ ದೇವ್ರನ್ನ ಫಾಲೋ ಮಾಡ್ತಿರ್ತೀರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ, ನಿಮ್ಮ ಪ್ರಿಪ್ರೇಷನ್ ಮ್ಯಾಗೆ ನಂಬಿಕೆ ಇಡ್ರಿ, ಸ್ಟಾರ್ಟ್ ಮಾಡಿರಿ. ಥರ್ಡ್ ಪಾಯಿಂಟ್ ಈಸ್, ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಒಬ್ಬೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೋ, ಲೈಕ್ ದೇ ವಿಲ್ ಸಿ ದ ಎಂಟೈರ್ ಕ್ವಶನ್ ಪೇಪರ್. ಆಮೇಲೆ ಯಾವ್ದು ಈಸಿ ಅನಿಸ್ತೈತೆ ಅವರಿಗೆ ಅದನ್ನು ಸ್ವಲ್ಪ ಮಾರ್ಕ್ ಮಾಡ್ತಾರೋ, ದೆನ್ ದೇ ವಿಲ್ ಸ್ಟಾರ್ಟ್ ಆನ್ಸರಿಂಗ್. ಬಟ್ ಇನ್ನೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೋ, ಲೈಕ್ ನನಗೆ ಸ್ಟಾರ್ಟಿಂಗ್ ಈಸಿ ಅನ್ಸಿರ್ತಾವ, ಮುಂದೆ ಡಿಫಿಕಲ್ಟ್ ಇದ್ದು ಅಂದ್ರೆ ಅದು ನನ್ನ ಮೈಂಡ್ ಒಳಗೆ ಇರತ್ತೆ. ಸೊ ನಾನು ನೀವು ಸ್ಟಾರ್ಟಿಂಗ್ ಆನ್ಸರ್ ಮಾಡೋದನ್ನು ನಾನು ಕರೆಕ್ಟಾಗಿ ಮಾಡೋದಿಲ್ಲ ಅಂತಂದು ಎಂಟೈರ್ ಕ್ವಶನ್ ಪೇಪರ್ ನೋಡೋದಿಲ್ಲ. ಸೊ ನೀವು ಫಸ್ಟ್ ಕ್ವಶನ್ ನೋಡ್ತೀರಿ, ಬರ್ತಿದ್ರೆ ಆನ್ಸರ್ ಮಾಡ್ತೀರಿ, ಇಲ್ಲಾಂದ್ರೆ ಇಲ್ಲ. ಸೆಕೆಂಡ್ ಕ್ವಶನ್ ಮಾಡ್ತೀರಿ, ಇಲ್ಲಾಂದ್ರೆ ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ನಾನೇನು ನಿಮ್ಗೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಹೇಳೋದಿಲ್ಲ, ಲೈಕ್ ನೀವು ಎಂಟೈರ್ ಕ್ವಶನ್ ಪೇಪರ್ ನೋಡಿರಿ ಅಥವಾ ನೀವು 1 by 1 ಆನ್ಸರ್ ಮಾಡಿರಿ. ನಿಮ್ಗೆ ಯಾವ ಟೈಪ್ ಕನ್ವೀನಿಯೆಂಟ್ ಐತಿ, ಕಂಫರ್ಟೇಬಲ್ ಐತಿ, ರಿಲ್ಯಾಕ್ಸ್ ಮಾಡಲಿ, ಅದ್ರ ಪ್ರಕಾರ ಅದನ್ನು ಫಾಲೋ ಮಾಡಿಕೊಂಡು ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಥಿಂಗ್ ಈಸ್ ಪಿಕ್
ಈಸಿ ಕ್ವಶನ್ಸ್. ಓಕೆ, ಸೊ ಯಾವ ಟೈಪ್ ಕ್ವಶನ್ಸ್ ಪಿಕ್ ಮಾಡಬೇಕು, ಯಾಕಂದರೆ ಏನು ಮಾಡ್ತಾರೆ ಒಬ್ಬರು ಸ್ಟೂಡೆಂಟ್ಸು, ನಾವು ಫಸ್ಟ್ ಆದ ಕೂಡಲೇ ಸೆಕೆಂಡ ಸಾಲ್ವ್ ಮಾಡಬೇಕು, ಥರ್ಡ ಸಾಲ್ವ್ ಮಾಡಬೇಕಂತೇನಿಲ್ಲ. ಎಂಡ್ ಆಫ್ ದ ಡೇ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್. ಸೊ ವ್ಯಾಲ್ಯೂಯೇಟರು ಅಥವಾ ನಿಮ್ದು ಆಟೋಮೆಟಿಕ್ ಇವ್ಯಾಲ್ಯೂಯೇಷನ್ ಆಕೈತಿ. ಸೊ ಆ ಟೈಮ್ದಾಗ ಸ್ಟೂಡೆಂಟ್ ಎಲ್ಲನೂ ಫಸ್ಟ್ ಆರ್ಡರ್ದಿಂದ ಬರ್ದಾನೋ ಎಲ್ಲೋ ಲಾಸ್ಟ್ ಬರ್ದಾನೋ ಅದೆಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ. ಸೊ ಎಂಡ್ ಆಫ್ ದ ಡೇ ನಿಮಗೆ ಎಷ್ಟು ಮಾರ್ಕ್ಸ್ ಬಂದೈತೆ ಅನ್ನೋದು ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನಾನು ಸಿಸ್ಟಮೆಟಿಕ್ ಆಗಿ 1 2 3 4 ಮಾಡ್ತಾನೋ ಅದನ್ನೆಲ್ಲ ಏನೂ ಇಟ್ಕೊಳಕ್ಕೆ ಹೋಗಬೇಡ್ರಿ. ಸೊ ಟ್ರೈ ಆನ್ಸರಿಂಗ್ ಈಸಿ ಕ್ವಶನ್ಸ್ ಫಸ್ಟ್. ಸೊ ನಾವು ಈ ಟೈಮ್ ಡ್ಯೂರೇಷನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂದ್ರೆ ಆನ್ ಆ್ಯನ್ ಎವರೇಜ್ ಯು ವಿಲ್ ಗೆಟ್ ಸಮ್ವೇರ್ ಅರೌಂಡ್ 1 ಮಾರ್ಕ್ ಪರ್ ಕ್ವಶನ್. ಓಕೆ, ಸೊ ಈಸಿ ಕ್ವಶನ್ಸು ಥೇರಿ ಕ್ವಶನ್ಸ್ ಬಂದು ಅಂದ್ರೆ ಲೈಕ್ 30 ಸೆಕೆಂಡ್ಸು 20 ಸೆಕೆಂಡ್ಸ್ದಾಗೂ ನೀವು ಆನ್ಸರ್ ಮಾಡ್ಬೋದು. ಬಟ್ ಸ್ವಲ್ಪ ನ್ಯೂಮರಿಕಲ್ ಅದು ಬಂದಲ್ಲೇ ಟೈಮ್ ಹೆಚ್ಚು ಕನ್ಸ್ಯೂಮ್ ಆತಂದ್ರೆ ದ ಥಿಂಗ್ಸ್ ವಿಲ್ ಗೆಟ್ ಬ್ಯಾಲೆನ್ಸ್ಡ್ ಔಟ್. ಸೊ ಆನ್ ಆ್ಯನ್ ಎವರೇಜ್ 1 minute ಅಂತಂದು ತಿಳ್ಕೊಂಡು ಯು ಸ್ಟಾರ್ಟ್ ವಿತ್ ದ ಪ್ರಿಪರೇಷನ್. ಆ್ಯಂಡ್ ಐ ಟೋಲ್ಡ್ ಯು ಸ್ಟಾರ್ಟ್ ವಿತ್ ದ ಈಸಿ ಕ್ವಶನ್. ಯಾಕಂದ್ರೆ ನೀವು ಡಿಫಿಕಲ್ಟ್ ಕ್ವಶನ್ನು ನಾನು ಇದು ಕ್ವಶನ್ ಆನ್ಸರ್ ಮಾಡಲೇಬೇಕು, ನಾನು ಈ ಕ್ವಶನ್ ಹೆಂಗಾದರೂ ಬಿಡುವುದೇ ಇಲ್ಲ ಅಂತಂದು ಗ್ರಜ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಕ್ವಶನ್ಕ್ಕೆ ಸ್ವಲ್ಪ ಹೊತ್ತು ಟ್ರೈ ಮಾಡಿರಿ, ಆಟ್ ದ ಮ್ಯಾಕ್ಸ್ 1 minute, ಬರಲಿಲ್ಲ ಅಂದ್ರೆ ಬಿಟ್ಟು ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಈಸ್ ವೆರಿ ವೆರಿ ಸ್ಮಾರ್ಟ್ ವೇ ಆಫ್ ದ ಆನ್ಸರಿಂಗ್ ದ ಪೇಪರ್. ಆ್ಯಂಡ್ ನೆಕ್ಸ್ಟ್ ಟಿಪ್ ಇಸ್ ಸ್ಟೂಡೆಂಟ್ಸ್ ಆಸ್ಕ್ ಮಿ ದ ಕ್ವಶನ್. ಲೈಕ್ ಈಗೂ ಮೊನ್ನೆ ಮೆಸೇಜ್ ಮಾಡಿದರು, ಲೈಕ್ ಮೇಡಮ್ ನಾನು ಎಷ್ಟು ಕ್ವಶನ್ಸನ್ನ ಅಟೆಂಪ್ಟ್ ಮಾಡಬೇಕು ಎಕ್ಸಾಮ್ ಒಳಗೆ, ಸೊ ದ್ಯಾಟ್ ನಾನು ಆ ಮೈಂಡ್ ಇಟ್ಕೊಂಡು ನಾನು ಎಕ್ಸಾಮ್ ಅಟೆಂಪ್ಟ್ ಮಾಡ್ತಂತ. ಸಿ ಇಟ್ ಈಸ್ ನಥಿಂಗ್ ಲೈಕ್ ದ್ಯಾಟ್. ಯಾಕಂದ್ರೆ ನೀವು ನಾನು ಹೇಳಿದ್ನ ತಿಳ್ಕೊರಿ, ನಿಮಗೆ ಲೈಕ್ 70% ಆಫ್ ದ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು, 80 ಮಾಡಬೇಕು ಅಂದ್ರೆ ನೀವು ಆ 80 ಕ್ವಶನ್ಸನ್ನು ರೀಚ್ ಮಾಡೋ ಸಂಬಂಧ ನೆಗೆಟಿವ್ ಮಾರ್ಕಿಂಗ್ ಜಾಸ್ತಿ ಬರ್ತಾವೆ. ಸೊ ಅದರ ಸಂಬಂಧ ಯಾವುದೇ ಎಕ್ಸಾಮ್ ಬರಲಿ, ಗೇಟ್ IAS ಇರಲಿ, ನಮ್ಮ ಮೈಂಡ್ ಒಳಗೆ ನಾ ಇಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡತ್ತನ್ನತ್ತಿಲ್ಲ. ಹ್ಯಾವ್ ದ ಬೇಸಿಕ್ ಟಾರ್ಗೆಟ್ಸ್ ಆರ್ ದ ಸ್ಟೆಪ್ ವೈಸ್ ಟಾರ್ಗೆಟ್ಸ್. ಲೈಕ್ ನಾನು ನಿಮ್ಗೆ ಹೇಳಿದ್ನಲ್ಲ 1 ಮಾರ್ಕ್ ಪರ್ ಕ್ವಶನ್. ಸೊ ಆ ಟೈಪ್ ಟಾರ್ಗೆಟ್ ಮಾಡ್ಕೋತ ಹೋಗ್ರಿ ನೀವು. ಆಮೇಲೆ ಈ ವಿಡಿಯೋ ಒಳಗೆ ಏನು ನಾನು ಕಂಪ್ಲೀಟ್ಲಿ ಟಿಪ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಲ್ಲ ಅವನ್ನೆಲ್ಲ ಫಾಲೋ ಮಾಡ್ಕೋತ ಹೋಗ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇನ್ ದ ಎಕ್ಸಾಮ್. ಸೊ ನೀವು ಸ್ಪೆಸಿಫಿಕಲಿ ಯಾವುದೋ ಒಂದು ಟಾರ್ಗೆಟ್ ಇಟ್ಕೋಬೇಕಂತಂದ್ರೆ ಸರಿ ಬರೋದಿಲ್ಲ. ಬಟ್ ಅಗೇನ್ ನಾನು ಇನ್ನೊಂದು ಹೇಳ್ತೀನಿ, ಫರ್ದರ್ ಪಾಯಿಂಟ್ಸ್ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ರಿ ನೀವು ಕ್ಲಿಯರಾಗಿ. ಸೊ ಅದ್ರೊಳಗೆ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ, ಲೈಕ್ ಹೌ ಟು ಅಟೆಂಪ್ಟ್ MCQs ಆ್ಯಂಡ್ ಆಲ್. ಲೈಕ್ ನಾನು ನ್ಯೂಮರಿಕಲ್ಸೂ ತೊಗೊಂಡು ನಿಮಗೆ ಆನ್ಸರ್ ಮಾಡೀನಿ ಅದ್ರೊಳಗೆ. ಓಕೆ, ಆ್ಯಂಡ್ ಆಲ್ಸೋ ಯಾಕಂದರೆ ಈಗ ನಿಮ್ಗೆ ಹೇಳ್ತೀನಿ ನಾನು, ಲೈಕ್ ವೆನ್ ಯು ಲೈಕ್ ಈ ಕ್ಯಾಲ್ಕುಲೇಟರ್ ಬೈ ಚಾನ್ಸ್ ಅಲಾವ ಮಾಡಲಿಲ್ಲ ಅಂದ್ರೆ ವ್ಯಾಲ್ಯೂ ಬೇಸ್ಡ್ ಕೇಳ್ತಾರೆ. ಈ ಒಂದು FM ಒಳಗಿಂದ ನಾನು ಕ್ವಶನ್ ತೊಗೊಂಡಿದ್ದೀನಿ ಈ ವಿಡಿಯೋ ಒಳಗೆ. ಸೊ ಕ್ವಶನ್ ನೋಡಿದ್ರೆ 7-8 ಲೈನ್ ಐತಿ, ಬಟ್ ಅದರದ್ದು ಆನ್ಸರ್ ಮೆಮ್ರಿ ಬೇಸ್ಡ್ ಐತಿ, ಜಸ್ಟ್ ಕೊಯಿಫಿಷಿಯಂಟ್ ಆನ್ಸರ್ ಕ್ಯಾಲ್ಕುಲೇಷನ್. ಸೊ ವಿದೌಟ್ ಕ್ಯಾಲ್ಕುಲೇಷನ್ ಓನ್ಲಿ ಯು ಕ್ಯಾನ್ ಗಿವ್ ದ ಆನ್ಸರ್. ಸೊ ಯಾವ ಟೈಪ್ ಕ್ವಶನ್ಸ್ ಇರ್ತಾವೆ ಅವ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ಟಿಪ್ಸ್ ಈ ವಿಡಿಯೋ ನೋಡಿರಿ. ಯಾಕಂದ್ರೆ ನಾನು ಅದನ್ನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ ದೆನ್ ದ ವಿಡಿಯೋ ವಿಲ್ ಬಿ ವೆರಿ ವೆರಿ ಲೆಂದಿ. ಯಾಕಂದ್ರೆ ಅದ್ರೊಳಗೆ ನಾನು ಗೆಸ್ ಮಾಡಬೇಕಂದ್ರೆ ಲೈಕ್ ನೀವು 2 ಆಪ್ಷನ್ಸ್ ಒಳಗೆ ಡೌಟ್ ಇರ್ತೈತಿ, 2 ನಿಮಗೆ ಡೌಟ್ ಇರೋದಿಲ್ಲ. ಸೊ ಆ 2 ಒಳಗೆ ನೀವು ಹೆಂಗೆ ಪಿಕ್ ಮಾಡ್ಬೋದು, 3 ಹೆಂಗೆ ಪಿಕ್ ಮಾಡ್ಬೋದು, ಅಥವಾ 4 ಆಪ್ಷನ್ಸ್ ಗೊತ್ತಿರೋದೆಲ್ಲ ಗೆಸ್ ಮಾಡಬೇಕು ಮಾಡಬಾರ್ದು ನೀಟಾಗಿ. ಆಮೇಲೆ ನಾನು ಟೆಕ್ನಿಕಲ್ ಒಳಗೆ ಸ್ಟ್ರಾಂಗ್ ಇದ್ರೆ ಟೆಕ್ನಿಕಲ್ ಹೆಂಗೆ ಅಟೆಂಪ್ಟ್ ಮಾಡಬೇಕು, ಅಥವಾ ನಾ IAS KS ಈ ಟೈಪ್ ಪ್ರಿಪೇರ್ ಆಗಿದ್ನಿ ಅಂದ್ರೆ ನಾನು ಜನರಲ್ ಸ್ಟಡೀಸ್ ಸ್ಟ್ರಾಂಗ್ ಇದ್ನಿ ಅಂದ್ರೆ ಆ ಪೇಪರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋ ಒಳಗೆ ನೋಡಿ ಎಕ್ಸ್ಪ್ಲೇನ್ ಮಾಡಿ ನಾನು. ಅದನ್ನು ನೋಡಿರಿ, ಕನ್ಸಿಡರ್ ದ್ಯಾಟ್ ಆಸ್ ದ ಪಾರ್ಟ್ ಆಫ್ ದಿಸ್ ವಿಡಿಯೋ ಓನ್ಲಿ, ನಾಟ್ ದ ಸಪ್ರೇಟ್ ವಿಡಿಯೋ ಟು ಗೆಟ್ ಸಿಲೆಕ್ಟೆಡ್ ಇನ್ ದಿಸ್ RWS ಎಕ್ಸಾಮ್. ನೆಕ್ಸ್ಟ್ ಈಸ್ ಈ ಫಸ್ಟ್ ಕ್ವಶನ್ ನೋಡಿದ ಕೂಡಲೇ ಡಿಫಿಕಲ್ಟ್ ಅನ್ನಿಸ್ತೆ ನಿಮಗೆ, ಅಥವಾ ಕ್ವಶನ್ ಪೇಪರು ಡಿಫಿಕಲ್ಟ್ ಅನಿಸಿತ್ತು. ಓಕೆ, ಸೊ ನಾವೇನು ಮಾಡ್ತೀವಿ, ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೋತೀವಿ, ಡಿಮೋಟಿವೇಶನ್ ಆಗ್ತೈತಿ, ಯು ವಿಲ್ ಸ್ಟಾರ್ಟ್ ಸ್ವೆಟ್ಟಿಂಗ್, ಪ್ಯಾನಿಕಿಂಗ್, ಆ್ಯಂಡ್ ಯು ವಿಲ್ ಥಿಂಕ್ ಆಫ್ ಫ್ಯೂಚರ್. ನಾನು ಏನು ಮಾಡಬೇಕಪ್ಪ ಮುಂದೆ, ನಾನು ಭಾಳ ಹೋಪ್ಸ್ ಇಟ್ಕೊಂಡಿದ್ನಿ ಪೇಪರ್ಗೆ ತಂದ. ನೀವು ಜೆನ್ಯೂನ್ ಆಗಿ ಈ ಪೇಪರ್ಗೆ ಓದಿದ್ರಿ ಆ್ಯಂಡ್ ನಿಮಗಿದು ಪೇಪರ್ ಡಿಫಿಕಲ್ಟ್ ಅನಿಸಿತ್ತಂದ್ರೆ ಡೆಫಿನೆಟ್ಲಿ ಅದರ್ ಸ್ಟೂಡೆಂಟ್ಸಿಗೂ ಈ ಪೇಪರ್ ಡಿಫಿಕಲ್ಟ್ ಆಗೇ ಇರ್ತೈತಿ. ಯು ಆರ್ ನಾಟ್ ದ ಓನ್ಲಿ ಒನ್, ಎವ್ರಿ ಒನ್ ವಿಲ್ ಬಿ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಓಕೆನಾ? ಸೊ ಇದನ್ನ ಯಾರಿಗೆ ಹೇಳಾಕತ್ತೇನೆ ಅಂದ್ರೆ ನೀವು ಓದಿದ್ರೆ ಅಷ್ಟೇ, ಓದಲಿಲ್ಲ ಅಂದ್ರೆ ಅಂತೂ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಎಂಟೈರ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಅನಿಸ್ತೈತಿ. ಬಟ್ ಓದಿನೂ ನಿಮಗೆ ಡಿಫಿಕಲ್ಟ್ ಅನಿಸಿತ್ತಂದ್ರೆ ಇಟ್ಸ್ ನಾಟ್ ಯುವರ್ ಪ್ರಾಬ್ಲಮ್. ಸೊ ಕ್ವಶನ್ ಪೇಪರನ್ನು ಸ್ವಲ್ಪ ಹೈ ಲೆವೆಲ್ ಇಟ್ಟಿರ್ತಾರೆ ಅವರು, ಆ್ಯಂಡ್ ದ ಸೇಮ್ ಡಿಫಿಕಲ್ಟಿ ವಿಲ್ ಬಿ ಫೇಸ್ಡ್ ಬೈ ಅದರ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್. ಆಮೇಲೆ ಯೂಶ್ವಲಿ ಏನಾಗಿಬಿಡ್ತೈತಿ, ಒಮ್ಮೆ ನಮ್ದು ಬ್ಯಾಡ್ ಲಕ್ಕಲ್ಲಿ ಅದು ಫಸ್ಟ್ 1 ಅಥವಾ 2 ಕ್ವಶನ್ಸ್ ಅಥವಾ 5 ಕ್ವಶನ್ಸ್ ಮಟ್ಟ ಒಂದು ಕ್ವಶನು ನಮ್ಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವೇನು ತಿಳ್ಕೊತೀವಿ, ರೆಸ್ಟ್ 95 ಕ್ವಶನ್ಸು ಡಿಫಿಕಲ್ಟ್ ಅದಾವತ್ತಂದ್ರೆ ನಮಗೆ ಟೆನ್ಷನ್ ಆಗಿಬಿಡ್ತೈತಿ. ಆ ಟೆನ್ಷನ್ ಒಳಗೆ ಏನಾಗ್ತೈತಿ, ನಮ್ಗೆ ಯಾವುದು ಸಿಂಪಲ್ ಕ್ವಶನ್ಸ್ ಇರ್ತಾವೆ, ಈಸಿ ಕ್ವಶನ್ಸ್ ಇರ್ತಾವೆ, ಅವನು ನಮಗೆ ರಿಕಲೆಕ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ದು ವರ್ಜನ್ ಒಳಗೆ ಆ ಟೈಪ್ ಬಂದಿರ್ಬೋದು, ಇನ್ನೊಬ್ರು ವರ್ಜನ್ ಒಳಗೆ ಲಾಸ್ಟಿಗೆ ಬಂದಿರ್ತೈತೆ ಅದು. ಓಕೆ, ಸೊ ಆಲ್ 100 ಕ್ವಶನ್ಸನ್ನು ನೀವು ಸೇಮ್ ಆಗಿ ವ್ಯಾಲ್ಯೂಯೇಟ್ ಮಾಡಿರಿ. ಫಸ್ಟ್ ದಿಂತ್ರ ಹಿಂಗೈತಿ, ಲಾಸ್ಟಿಗೆ ಹಿಂಗೈತಿ ಅಂತಂದ್ರೆ ಅದನ್ನೆಲ್ಲ ಅನ್ನೆಸೆಸರಿ ಟೆನ್ಷನ್ ತೊಗೊಳ್ಳೋದು ನೆಸೆಸರಿ ಇಲ್ಲ. ಆಮೇಲೆ ನೆಕ್ಸ್ಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್, ಲಿಸನ್ ಟು ದಿಸ್ ಕೇರ್ಫುಲಿ. ಓಕೆ, ಸೊ ನೀವು ಯಾವುದೇ ಎಕ್ಸಾಮ್ ನೋಡ್ತೀರಿ ನೋಡ್ರಿ, ಸ್ವಲ್ಪ ಕ್ವಶನ್ಸ್ ಒಳಗೆ ಎರರ್ಸ್ ಇರತ್ತಾವು.
ಓಕೆ. ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರತ್ತಾವು. ಆಮೇಲೆ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಕೊಡ್ತಾರೆ ಹೇಳಿ? ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಅಟೆಂಪ್ಟಿಂಗ್ ದಿಸ್ ಎಕ್ಸಾಮ್. ಸೊ ಆ ಕ್ವಶನ್ ಅಟೆಂಪ್ಟ್ ಮಾಡಿದಕ್ಕಷ್ಟ ಗ್ರೇಸ್ ಮಾರ್ಕ್ಸ್ ಏನಿಲ್ಲ, ಪ್ರತಿ ಸ್ಟೂಡೆಂಟಿಗೂ ಗ್ರೇಸ್ ಮಾರ್ಕ್ ಬರ್ತೈತಿ. ಸೊ ಇದ್ರೊಳಗೆ ಏನು ಪ್ರಾಬ್ಲಮ್ ಅಂದ್ರೆ, ಒಂದು ನ್ಯೂಮರಿಕಲ್ ಇತ್ತಂದ್ರೆ ಅದ್ರೊಳಗೆ ಯಾವುದಾದ್ರೂ ಒಂದು ಡೇಟಾ ಮಿಸ್ಸಿಂಗ್ ಇರತ್ತೆ ಅಥವಾ ಯಾವುದಾದ್ರದ್ದು ಡೇಟಾ ಎರರ್ ಇರ್ತೈತಿ. ಸೊ ನೀವೇನು ಮಾಡ್ತೀರಿ, ಅದನ್ನು ಥಿಯರಿ ಓದಿರ್ತೀರಿ, ಕಾನ್ಸೆಪ್ಟ್ ಗೊತ್ತಿರತ್ತೆ, ಆ್ಯಂಡ್ ಯು ಕೀಪ್ ಸಾಲ್ವಿಂಗ್ ಬಟ್ ಯು ವಿಲ್ ನಾಟ್ ಗೆಟ್ ದ ಆನ್ಸರ್. ಆಮೇಲೆ ನೀವು ಮಿಸ್ಟೇಕ್ ಮಾಡಿರ್ತೀರ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ, ಅಥವಾ ವೆದರ್ ದ ಕ್ವಶನ್ ಇಟ್ ಸೆಲ್ಫ್ ಈಸ್ ರಾಂಗ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದರಿಂದ ಏನಾಗ್ತೈತಿ, ಗ್ರೇಸ್ ಮಾರ್ಕ್ ಅಂತೂ ಬರ್ತೈತೆ ಎಂಡ್ ಆಫ್ ದ ಡೇ ರಿಸಲ್ಟ್ ಬಂದ ಕೂಡಲೇ, ಬಟ್ ಹಿಯರ್ ಯು ವಿಲ್ ಲೂಸ್ ದ ಟೈಮ್. ಸೊ ಅದೇ ಟೈಮ್ ಒಳಗೆ ನೀವು 3-4 ಬೇರೆ ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಸೊ ಇದ್ರದ್ದು ನಾನು ಏನು ಹೇಳ್ಬೇಕಂತಂದ್ರೆ, ನಿಮಗೆ ಟ್ರೈ ಐಡೆಂಟಿಫೈಯಿಂಗ್ ಸಚ್ ಕ್ವಶನ್ಸ್. ಸೊ ನೀವು ಓದಿದ್ರಂದ್ರೆ ನಿಮಗೆ ಗೊತ್ತಾಗೋದೈತೆ ಅದು, ಓಕೆ ಈ ಕ್ವಶನ್ ಒಳಗೆ ಇದು ಡೇಟಾ ಮಿಸ್ಸಿಂಗ್ ಐತಿ ಅಥವಾ ಇಲ್ಲಿ ಎರರ್ ಐತಿ. ಸೊ ಇಂಥ ಕ್ವಶನ್ಸನ್ನು ಐಡೆಂಟಿಫೈ ಮಾಡಿ ಸ್ಕಿಪ್ ಮಾಡಿಬಿಡಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ ನೆಕ್ಸ್ಟ್ ಟಿಪ್ ಹಿಯರ್ ಈಸ್, ಸಮ್ ಕ್ವಶನ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಓಕೆ, ನೀವು PWD ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, WID HK ಒಳಗೆ ಮಾಡಿರ್ಬೋದು, ಸೇಮ್ ಗೇಟ್ IES ಯಾವ್ದು ಎಕ್ಸಾಮ್ ಒಳಗೂ ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ 5% ಆಫ್ ದ ಕ್ವಶನ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್, ವೆರಿ ಟ್ರಿಕಿ. ಓಕೆ, ಸೊ ಆ ಟೈಪ್ ಕ್ವಶನ್ಸ್ ನೀವು ಅಗೇನ್ ಐಡೆಂಟಿಫೈ ಮಾಡಿ ನಿಮ್ದು ಲೈಕ್ ಏನಂತೀವಿ ನಾವು, ದ ಬ್ಯೂಟಿ ಆಫ್ ದ್ಯಾಟ್ ಈಸ್ ಟು ಲೀವ್ ದ ಕ್ವಶನ್ಸ್. ಓಕೆ, ಸೊ ಅಂಥ ಕ್ವಶನ್ಸ್ ಏನು ಬರ್ತಾವಲ್ಲ ಬಿಟ್ಟು ಬಿಡೋದು, ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ರಾದರ್ ದ್ಯಾನ್ ಕೀಪ್ ಟ್ರೈಯಿಂಗ್ ದೆಮ್ ನಾವು. ಓಕೆ, ಸೊ ಸಚ್ ಕ್ವಶನ್ಸ್ ಆರ್ ಮೆಂಟ್ ಟು ಲೀವ್. ಸೊ ನಿಮಗೆ ಉಳಿಕಿದ್ದು 95 ಕ್ವಶನ್ಸ್ ಆನ್ಸರ್ ಮಾಡಿದ ಮೇಲೆ ನಿಮಗೆ ಇದಕ್ಕೆ ಟೈಮ್ ಸಿಕ್ತಂದ್ರೆ ದೆನ್ ಟ್ರೈ ಆನ್ಸರಿಂಗ್ ಸಚ್ ಕ್ವಶನ್ಸ್. ಓಕೆನಾ, ತಿಳಿತಲ್ಲ? ಸೊ ನೆಕ್ಸ್ಟ್ ಟಿಪ್ ಹಿಯರ್ ಈಸ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿದ್ನಿ. ಸೊ ನನಗೆ ಈಗ ಟಿಪ್ ಕೊಡಕತ್ತಿಲ್ಲ ನಾನು. ಸೊ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಹೌ ಐ ಹ್ಯಾವ್ ಟು ಗಿವ್ ವಿತ್ ರೆಸ್ಪೆಕ್ಟ್ ಟು ಲೈಕ್ ನ್ಯೂಮರಿಕಲ್ಸ್ ಆ್ಯಂಡ್ ಆಲ್. ಯಾಕಂದರೆ ಕ್ಯಾಲ್ಕುಲೇಟರ್ ಅಲೌ ಐತೋ ಇಲ್ಲೋ, ಬಿಕಾಸ್ ಇಫ್ ದ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ಅಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಕ್ಯಾಲ್ಕುಲೇಟರ್ ಅಲೌ ಇಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ ಇನ್ ಅ ರೈಟ್ ಡೈರೆಕ್ಷನ್ ಇನ್ ದ ಎಕ್ಸಾಮ್. ಸೊ ನಾವಂತೂ ನಮ್ಮದು ಕೋರ್ಸ್ ವಿಡಿಯೋ ಲೆಕ್ಚರ್ಸ್ ಒಳಗಂತೂ ನಾವು ಎಕ್ಸ್ಪ್ಲೇನ್ ಮಾಡೀವು. ಲೈಕ್ ನ್ಯೂಮರಿಕಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳೇನಿ, ಲೈಕ್ ದೀಸ್ ಕೈಂಡ್ ಆಫ್ ನ್ಯೂಮರಿಕಲ್ಸ್ you need not use calculator, you can solve straight away, and even without writing in the rough scribble ಮಾಡಲಾರ್ದನು ಸ್ಟ್ರೇಟ್ ಅವೇ ನಿಮ್ಮ ಮೈಂಡ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಿನೂ ನೀವು ಆನ್ಸರ್ ಮಾಡಬಹುದು ಅಂತ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಕ್ವಶನ್. ಈ ಫಾರ್ ಎಕ್ಸಾಂಪಲ್ ನಿಮಗೆ BOD ಕ್ವಶನ್ಸ್ ಮೇಲೆ ಅಥವಾ ಲಾಗ್ ಬೇಸ್ಡ್ ಕ್ವಶನ್ಸು, ರೇಸ್ ಟು ಲ್ಯಾನು ಈ ಟೈಪ್ ಬಂದಿದ್ದು ಅಂದರೆ ಡೆಫಿನೆಟ್ಲಿ ಕ್ಯಾಲ್ಕುಲೇಟರ್ ಬೇಕೇ ಬೇಕು. ಐ ಡೋಂಟ್ ನೋ, no one can solve without calculator, but allow ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ವಿ ಆಲ್ ವಿಲ್ ಪ್ರೇ ಗಾಡ್ ದ್ಯಾಟ್ ದ ಕ್ಯಾಲ್ಕುಲೇಟರ್ ಶುಡ್ ಬಿ ಅಲೌಡ್. ನೆಕ್ಸ್ಟ್ ಟಿಪ್ ಹಿಯರ್ ಈಸ್, ರೀಡ್ ಎವ್ರಿ ಕ್ವಶನ್ ಟ್ವೈಸ್ ಅಲಾಂಗ್ ವಿತ್ ದ ಆಪ್ಷನ್ ಆಲ್ಸೋ ಟ್ವೈಸ್. ಸೊ ಇದ್ರ ಮೀನಿಂಗ್ ಏನಂದ್ರೆ, ನೀವು ಕ್ವಶನ್ ಓದ್ತಿರ್ತೀರಿ, ವೆದರ್ ಇಟ್ ಈಸ್ ಥಿಯರಿ ಆರ್ ನ್ಯೂಮರಿಕಲ್, ದಿಸ್ ಟಿಪ್ ಈಸ್ ಅಪ್ಲೈಯಿಂಗ್ ಫಾರ್ ಬೋತ್ ಆಫ್ ದೆಮ್. ಸೊ ನಾವು ಥಿಯರಿ ಕ್ವಶನ್ ಓದೋ ಮುಂದೆ ಏನಾಗ್ತೈತಿ, ಅರ್ಧಂಬರ್ಧ ಓದ್ತೀರಿ, ಮ್ಯಾಗಿನೂ ವರ್ಡ್ಸ್ ಅಷ್ಟೇ ನಿಮಗೆ ಫ್ರೆಂಡ್ಲಿ ಅನ್ನಿಸ್ತಾವೆ. ಸೊ ಆ ಫ್ರೆಂಡ್ಲಿ ಅಂದ್ಕೂಡಲೇ ಫಸ್ಟ್ ಆಪ್ಷನ್ ಓಕೆ ಇದೈತೆ ಅಂತ ಟಿಕ್ ಮಾರ್ಕ್ ಮಾಡ್ತೀರಿ ವಿದೌಟ್ ರೀಡಿಂಗ್ ದ ಎಂಟೈರ್ ಕ್ವಶನ್. ಸೊ ಆ ಟೈಮ್ದಾಗ ಏನಾಗ್ತೈತಿ, ಆಫ್ಟರ್ ಸಮ್ ಟೈಮ್ ನೀವು ಪೂರ್ತಿ ಕ್ವಶನ್ ನೋಡ್ತೀರಿ, ಓಹ್ ನಾ ಕ್ವಶನ್ ಮಾರ್ಕ್ ಮಾಡಿದ್ನಿ ಬಟ್ B ವಾಸ್ ದ ಕರೆಕ್ಟ್ ಆನ್ಸರ್, ಐ ನೋ ದ ಆನ್ಸರ್. ಸೊ ಆ ಟೈಮ್ದಾಗ ನಿಮಗೆ ಏನೂ ಮಾಡೋಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್ ನಾನು ನಿಮಗೆ ಏನು ಹೇಳ್ತೀನಿ, ಪ್ರತಿ ಕ್ವಶನ್ನು ಆಲ್ 4 ಆಪ್ಷನ್ಸ್ ಟ್ವೈಸ್ ಓದ್ರಿ. ಯಾಕಂದರೆ ಯೂಶ್ವಲಿ ಟ್ರಿಕ್ಸ್ ಅವ್ರು ಯಾವ ಟೈಪ್ ಕೊಟ್ಟಿರ್ತಾರಂದ್ರೆ, ನೀವು ಏನೋ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿರಿ ಅಥವಾ ಥಿಯರಿ ಬೇಸ್ ಇರ್ತಾವಲ್ಲ, ಆಪ್ಷನ್ ಏನೋ ರಾಂಗ್ ಇರುತ್ತೆ ಬಟ್ ಅದು ರೈಟ್ ನಿಮಗೆ ಅನಿಸೋ ಹಂಗೆ ಅವ್ರು ಕೊಟ್ಟಿರ್ತಾರೋ. ಸೊ ಅದನ್ನು ಯಾವಾಗ ಆ ಟೈಪ್ ಕೊಟ್ಟಿರ್ತಾರಂದ್ರೆ, ಅಥವಾ ಅದನ್ನು ನೀವು ಯಾವಾಗ ಟಿಕ್ ಮಾರ್ಕ್ ಹಾಕ್ತೀರಂದ್ರೆ, ನೀವು ಸ್ವಲ್ಪ ಹೊತ್ತು ಥಿಂಕ್ ಮಾಡಲಾರ್ದ ಆನ್ಸರ್ ಮಾಡ್ತಿರಲ್ಲ ಅವಾಗ ಟಿಕ್ ಮಾಡ್ತೀರಿ. ಬಟ್ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿದಾರಂದ್ರೆ ಆ ಆಪ್ಷನ್ ಕರೆಕ್ಟ್ ಇರೋದಿಲ್ಲ. ಸೊ ಆ ಟೈಮ್ದಾಗ BCD ಯಾವುದಾದ್ರೂ ಒಂದು ಕರೆಕ್ಟ್ ಇರ್ತೈತಿ. ಸೊ ಅದರ ಸಂಬಂಧ ಪ್ರತಿ ಕ್ವಶನ್ನು ನೀಟಾಗಿ ಆನ್ಸರ್ ಮಾಡಿರಿ. ಅಂದ್ರೆ ನಾನು ಇವನು ಎದಕ್ಕೆ ಹೇಳಕತ್ತೇನಂದ್ರೆ, ನಾನು ನಿಮಗೆ ಈಗ ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ 50 ಕ್ವಶನ್ಸ್ ನಿಮಗೂ ಶ್ಯೂರ್ ಶಾರ್ಟ್ ಗೊತ್ತದಾವೆ ಎಕ್ಸಾಮ್ ಒಳಗೆ. ಸೊ ಆ 50ಗೆ ಔಟ್ ಆಫ್ ಔಟ್ ನಿಮಗೆ ಬರಲೇಬೇಕು ಅಟ್ ಎನಿ ಕಾಸ್ಟ್. ಯು ಶುಡ್ ನಾಟ್ ಲೂಸ್ ಎನಿ ಮಾರ್ಕ್ಸ್ ಫಾರ್ ದ ಕ್ವಶನ್ಸ್ ವಿಚ್ ಯು ನೋ. ಓಕೆ, ಲೈಕ್ ಲೈಕ್ ಹಾಫ್ ಕ್ವಶನ್ ಓದಿದ್ನ್ಯಾ ಅಥವಾ ಹಾಫ್ 2-3 ಅಷ್ಟು ಆಪ್ಷನ್ಸ್ ನೋಡಿದ್ನ್ಯಾ, ಹಂಗೆ ಮಾಡಿ ಲೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಡಿಫಿಕಲ್ಟ್ ಇದ್ದಿದ್ದು ಅಂತೂ ಯಾರಿಗೂ ಏನೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈಸಿ ಕ್ವಶನ್ಸ್ ಒಳಗರೆ ನೀವು ಮಾರ್ಕ್ಸ್ ಲೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಂಥ ಕ್ವಶನ್ಸ್ ನೀವು OMR ಒಳಗೆ ಮಾರ್ಕ್ ಮಾಡ್ತಿರ್ತಾರಲ್ಲ, ಈ ಕ್ವಶನ್ ನಂಬರ್ 5 ಇರ್ತೈತಿ, ಅದ್ರ ಆಪ್ಷನ್ B ಇರ್ತೈತಿ, ನೀವು ಸಡನ್ನಾಗಿ ರೌಂಡ್ ಮಾರ್ಕ್ ಹಾಕಿಬಿಡ್ತೀರಿ. ಆನ್ಲೈನ್ ಇತ್ತಂದ್ರೆ ವಿ ಕ್ಯಾನ್ ಚೇಂಜ್ ದ ಆಪ್ಷನ್ಸ್, ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ಗೇಟ್ ಎಕ್ಸಾಮ್. ಬಟ್ ಆಫ್ಲೈನ್ ಒಳಗೆ ಏನಾಗ್ತೈತಿ, ನಿಮಗೆ
ಕಂಪಲ್ಸರಿ ಲೈಕ್ ನೀವು ಅದನ್ನು ರೌಂಡ್ ಮಾರ್ಕ್ ಹಾಕಿದ ಕೂಡಲೇ ಆ 5th ಕ್ವಶನ್ಗೆ ನೀವು ಅದರದ್ದು 3 ಮಾರ್ಕ್ಸು ಹೋತು, ಅದರದ್ದು 0.75 ನೆಗೆಟಿವ್ ಮಾರ್ಕಿಂಗೂ ಹೋತು. ಸೊ ಈ ಟೈಪ್ ಮಿಸ್ಟೇಕ್ ಆಕೈತಿ. ಅಥವಾ ನೀವು 5th ಆಪ್ಷನ್ ಬಿ ಕರೆಕ್ಟ್ ಇತ್ತು ಅಂದ್ರೆ ನೀವು 6th ಆಪ್ಷನ್ ಬಿ ಅಂತ ಹಾಕಿಬಿಡ್ತೀರಿ. ಸೊ ಅನ್ನೆಸೆಸರಿ 6th ಬರೋ ಕ್ವಶನ್ಗೂ ನಿಮಗೆ ಮಾರ್ಕ್ಸ್ ಹೋತು, ಇವನ್ ದೋ ಯು ನೋ ದ ಆನ್ಸರ್. ಈ ಟೈಪ್ ಮಿಸ್ಟೇಕ್ಸ್ ಭಾಳ ಮಾಡ್ಯಾರ ಸ್ಟೂಡೆಂಟ್ಸು. ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಇಷ್ಟು ಇಂಪಾರ್ಟೆಂಟು. ಯಾಕಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ ಮುಗಿದ ಮೇಲೆ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ನಾನು ಟೈಮ ಸಾಲಿಲ್ಲ, ನಾನು ಇನ್ನೊಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಬೋದಾಗಿತ್ತು, ಇನ್ನೊಟ್ಟು ಓದಬೇಕಾಗಿತ್ತು ಅಂತ. ಇತ್ತು ಅಂದ್ರೆ ಆ ಟೈಮ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ. ಪಾಸ್ಟ್ ಇಸ್ ಪಾಸ್ಟ್, ವಿ ಕ್ಯಾನ್ ನಾಟ್ ಟೇಕ್ 1 minute ಬ್ಯಾಕ್ ಆಲ್ಸೋ. ಈಗ ನಾನು ಏನು ಹೇಳಿದ್ನಲ್ಲ, ಇದಕ್ಕೆ 1 minute ಅಥವಾ 10 minutes ಬ್ಯಾಕ್ ಐ ಕ್ಯಾನ್ ನಾಟ್ ಗೇನ್ ದಟ್ ಟೈಮ್. ಸೊ ದ್ಯಾಟ್ ಈಸ್ ದ ರೀಸನ್. ಅದರ ಸಂಬಂಧ ಇನ್ನು 2 ದಿವಸ ಮುಂಚೆನ ನಾನು ಇದು ವಿಡಿಯೋ ಮಾಡಾಕತ್ತೇನೆ. ಎಕ್ಸಾಮ್ ಡೇ ಅಥವಾ ಎಕ್ಸಾಮ್ಗಿಂತ 1 day ಬಿಫೋರ್ ಮಾಡಿಲ್ಲ. ಯಾಕಂದರೆ ಇನ್ನೂ ಟೈಮ್ ಐತಿ ನಿಮಗೆ. ನಾನು ಏನೇನು ಹೇಳಾಕತ್ತಾನೆ ಇವನು ಎಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೊರಿ, ಇನ್ನೊಂದು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡ್ಕೊರಿ. ನೆಕ್ಸ್ಟ್ ಟಿಪ್ ಈಸ್ ಐಡೆಂಟಿಫೈ ದ ಕೀವರ್ಡ್ಸ್. ಸೊ ಈಗ ಒಂದು ಕ್ವಶನ್ಸ್ ಒಳಗೆ ಕೀವರ್ಡ್ಸ್ ಇರ್ತಾವೆ ನೋಡ್ರಿ, ಲೈಕ್ ಸರ್ಟನ್ ವಿಚ್ ಇಸ್ ನಾಟ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳ್ತಾರೋ, ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್, ವಿಚ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್, ಅಥವಾ ವಿಚ್ ಇಸ್ ದ ಇನ್ಕರೆಕ್ಟ್ ಆನ್ಸರ್, ಈ ಟೈಪ್ ಎಲ್ಲ ವರ್ಡ್ಸ್ ಕೇಳ್ತಾರೋ. ಸೊ ಆ ವರ್ಡನ್ನು ನೀವು ಕಾನ್ಸಂಟ್ರೇಷನ್ ಕೊಡಬೇಕು ಕ್ವಶನ್ ನೋಡೋ ಮುಂದೆ. ಸೊ ನೀವು ಅದನ್ನು ಇನ್ಕರೆಕ್ಟ್ ಬದಲಿ ಕರೆಕ್ಟಾಗಿ ಓದಿದ್ರೆ ಅದು ಆಪ್ಷನ್ ಎ ಇತ್ತು ನೀವು ಟಿಕ್ ಮಾರ್ಕ್ ಹಾಕಿಬಿಡ್ತೀರಿ. ಸೊ ಅಂಥ ಕೀವರ್ಡ್ಸ್ ಏನದಾವು ಐಡೆಂಟಿಫೈ ಮಾಡಿರಿ. ಆಮೇಲೆ ಯಾವ ಆಪ್ಷನ್ಸ್ ಒಳಗೆ ಆಲ್ ಆಫ್ ದ ಅಬೋವ್, ನನ್ ಆಫ್ ದ ಅಬೋವ್ ಈ ಟೈಪ್ ಇರ್ತಾವಲ್ಲ, ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ರಿ. ಆಮೇಲೆ ಸಿನ್ಸ್ ರೀಸೆಂಟ್ ಇಯರ್ಸ್ ಅಲ್ಲ, ನಿಮ್ದು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವಶನ್ನು, ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ನು, ಲೈಕ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಓದ್ ಕೊಡ್ತಾರೋ, ವೆದರ್ 1 ಈಸ್ ರೈಟ್ or statement 2 is right, or statement 2 is the correct explanation for statement 1, it is not the correct explanation for statement 1, ಈ ಟೈಪ್ನು ಕೇಳ್ತಾರೋ. ಮ್ಯಾಚ್ ದ ಫಾಲೋಯಿಂಗ್. ಸೊ ಇವನ್ನೆಲ್ಲ ನಮಗೆ ಸ್ವಲ್ಪ ಲೆಂದಿ ಅನ್ನಿಸ್ತಾವೆ ಓದಬೇಕಂದ್ರೆ, ಬಟ್ ಅವ ಭಾಳ ಈಸಿ ಇರ್ತಾವೆ ಕ್ವಶನ್ಸ್. ಓಕೆ, ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಏನಿರ್ತಾವಲ್ಲ ಫಸ್ಟ್ ಅವನ್ನ ಪಿಕ್ ಮಾಡಿರಿ ನೀವು. ಓಕೆ, ಅದ್ರೊಳಗೆ ನಿಮಗೆ ಒಂದು 2 ಥರನ ನೀವು ಮ್ಯಾಚ್ ಮಾಡಿದ್ರು ನಿಮಗೆ ಆನ್ಸರ್ ಬರ್ತಿರ್ತೈತಿ. ಸೊ ವೆರಿ ಕ್ವಿಕ್ಲಿ, ಇನ್ನು ಹಾರ್ಡ್ಲಿ 30 seconds ನೀವು ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ ಮಾಡಬಹುದು. ಸೊ ಅಂಥವನ್ನೆಲ್ಲ ತೊಗೊಂಡು ಪಿಕ್ ಮಾಡಿರಿ. ಜಸ್ಟ್ ಆ ಕ್ವಶನ್ ಹ್ಯೂಜ್ ಐತಿ, ಲೆಂದಿ ಐತಿ ಅಂತಂದು ತಿಳ್ಕೊಂಡು ಅದನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನಾನು ನಿಮಗೆ ಇದು ವಿಡಿಯೋ ಏನು ನೋಡತ್ತೆ ಹೇಳಿದ್ನಲ್ಲ, ಆ ವಿಡಿಯೋ ಒಳಗೆ ನಾನು ಅದನ್ನು ಮಾಡೇನಿ. ಯಾಕಂದ್ರೆ ಈಗ ನಾನು ನಿಮಗೆ ಇನ್ ಜನರಲಾಗಿ ಟಿಪ್ಸ್ ಕೊಡಕತ್ತೇನೆ, ವಿಚ್ ಯು ಕ್ಯಾನ್ ಇಂಪ್ಲಿಮೆಂಟ್ ಇವನ್ ಫಾರ್ ಜನರಲ್ ಸ್ಟಡೀಸ್ ಆಲ್ಸೋ. ಬಟ್ ನಿಮಗೆ ನೀಟಾಗಿ ನಾನು ನ್ಯೂಮರಿಕಲ್, ವೆನ್ ಐ ಟೇಕ್ ದ ಎಕ್ಸಾಂಪಲ್ ಆಫ್ ದ ನ್ಯೂಮರಿಕಲ್ ಆ್ಯಂಡ್ ಎಕ್ಸ್ಪ್ಲೇನ್ ಅಲ್ಲ, ನಿಮಗೆ ಅವಾಗ ಕರೆಕ್ಟ್ ಫ್ಲ್ಯಾಶ್ ಆಕೈತಿ, ಲೈಕ್ ಯಾವ ಟೈಪ್ ನ್ಯೂಮರಿಕಲ್ಗೆ ನಾನು ಯಾವ ಕನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಬಹುದು ಅಂತಂದು. ಸೊ ಅದ್ರ ಸಂಬಂಧ ನಾನು ನಿಮಗೆ ಇದು ವಿಡಿಯೋ ನೋಡೋಕೆ ಹೇಳಾಕತ್ತೀನಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಯು ವಿಲ್ ರಿಮೆಂಬರ್ ಮೀ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಟಿಪ್ಸ್ ಆ್ಯಂಡ್ ಕಂಪ್ಲೀಟಾಗಿ ನಾನು ಆನ್ಸರು ಮಾಡೇನಿ. ನಿಮ್ಮ ಮೈಂಡ್ ಒಳಗೆ ಏನೇನು ಡೌಟ್ಸ್ ಇರುತ್ತೆ ಅನ್ನೋದು. ಸೊ ಇಲ್ಲಿವರೆಗೂ ನಾವು ನಮ್ಮದು ರೆಸ್ಪಾನ್ಸಿಬಿಲಿಟಿ ಇತ್ತು, ನಮ್ಮದು ಕೆಲಸ ಮುಗೀತು. ಸೊ ಇನ್ನು ನೆಕ್ಸ್ಟ್ ನಿಮ್ಮದು ಕೆಲಸ ಐತಿ, ಲೈಕ್ ಅಟೆಂಪ್ಟಿಂಗ್ ದ ಎಕ್ಸಾಮ್. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್. ಅಟೆಂಪ್ಟ್ ದಿಸ್ ಎಕ್ಸಾಮ್. ಭಗವದ್ಗೀತಾದು ಅಥವಾ ಮೋಟಿವೇಶ್ನಲ್ ಕೋರ್ಸು ಸ್ವಲ್ಪ ರೀಕಲೆಕ್ಟ್ ಮಾಡ್ಕೋರಿ. ಸೊ ಅರ್ಜುನ ಎಷ್ಟು ನಾನು ಯುದ್ಧ ಮಾಡೋದಿಲ್ಲ ತಂದು ಬ್ಯಾಟಲ್ ಫೀಲ್ಡ್ದಿಂದ ವಾಪಸ್ ಬರ್ತೀನಂತಾನು ಅಷ್ಟೊತ್ತು ಕೃಷ್ಣ ಮೋಟಿವೇಟ್ ಮಾಡ್ತಾರೆ ಅವರಿಗೆ. ಸೊ ಯಾವ ಲೆವೆಲ್ ಮೋಟಿವೇಟ್ ಮಾಡ್ತಾರೆ ಅನ್ನೋದು ನೀವು ನೋಡಿರಬೇಕು, ಭಗವದ್ಗೀತಾ ಕೇಳಿರಬೇಕು. ಸೊ ಎಂಡ್ ಆಫ್ ದ ಡೇ ಹಿ ಅಗ್ರೀಸ್ ವಾಟ್ ಕೃಷ್ಣ ಸೇಸ್ ಆ್ಯಂಡ್ ಹಿ ವಿಲ್ ವಿನ್ ದ ಬ್ಯಾಟಲ್. ಸೊ ಸೇಮ್ ವೇ ಯು ಹ್ಯಾವ್ ಟು accept the reality, then only you can win the battle. So and again I want to tell at the end the same usual dialogue, don't worry about the results, that is not in our hand. So preparation ಅಂತೂ ನೀಟಾಗಿ ಮಾಡಿದರೆ ನಿಮ್ಮದು I presume like your journey with the SANPoint was very beautiful. Now with the same energy, with the same enthusiasm, perform in the actual exam. And again SANPoint is there for you for any of the further guidance. ಆಮೇಲೆ PWD ಎಕ್ಸಾಮ್ ಒಳಗೆ ಅಥವಾ WAD HK ಎಕ್ಸಾಮ್ ಒಳಗದು ಸ್ಟೂಡೆಂಟ್ಸಿಗೆ ಇಂಟರ್ವ್ಯೂದು ಟೆನ್ಷನ್ ಇರ್ತಿತ್ತು. ಓಕೆ, ಬಟ್ ಇದ್ರೊಳಗೆ ನಿಮಗೆ ಇಂಟರ್ವ್ಯೂನೂ ಇಲ್ಲ. ದ ವೇ ಹೌ ಯು ಪರ್ಫಾರ್ಮ್ ಇನ್ ದಿಸ್ ಎಕ್ಸಾಮ್ ಈಸ್ ಯುವರ್ ಫೈನಲ್ ಸೆಲೆಕ್ಷನ್. ಸೊ ನಿಮ್ದು ರಿಸಲ್ಟ್ ಬಂದಂಗನ ಆಲ್ಮೋಸ್ಟ್ ನೀವು ಹೆಚ್ಚು ಸ್ಕೋರ್ ಮಾಡಿದ್ರಂದ್ರೆ ಈಗ ಇದ್ರೊಳಗೆ, ಸೊ ನಿಮ್ದು ಆಲ್ಮೋಸ್ಟ್ ಸೆಲೆಕ್ಟೆಡ್ ಆದಂಗನ. ದೇರ್ ಈಸ್ ನೋ ಎನಿ ಫರ್ದರ್ ಸ್ಟೆಪ್ ಫಾರ್ ಯು ಟು ಇವ್ಯಾಲ್ಯುವೇಟ್. ಸೊ ದಿಸ್ ಈಸ್ ದ ಓನ್ಲಿ ಫೈನಲ್ ಸ್ಟೆಪ್. You have reached the final stage. So SANPoint is with you and it will be with you always. So saying this, all the very best for this RWS AE exam, and you can just share the videos
with your juniors or with your seniors who are planning to prepare for any of the exams. So SANPoint is there for you for all the continuous guidance, motivation, preparation strategies, each and everything. And as you know, we provide the courses for all the exams with respect to civil engineering, including GATE, SSC, RRB, WRD, PWD, RWS, irrigation, BBMP, whichever exam you take, we SANPoint are there for you. And also I want to tell you that watch this video again on the day of the examination. So ಬೇಕಂದ್ರೆ 2x ಸ್ಪೀಡ್ ಒಳಗೆ ನೋಡ್ರಿ ಅವಾಗ. Stay motivated, don't listen any negative thoughts and all, just go and give your 100%.